ಹರೇ ರಾಮ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಸರ್ಗ 3. ಅವರು ಹೇಳಿದ್ದನ್ನೆಲ್ಲ ಸ್ವೀಕರಿಸಿ ರಾಜನು, ನೀವು ನನ್ನ ಜ್ಯೇಷ್ಠ ಪುತ್ರನನ್ನು ಯುವರಾಜನಾಗಿ ಇಚ್ಛಿಸುತ್ತಿರುವುದು ನನಗೆ ಬಹಳ ಸಂತೋಷವಾಯಿತು ಎಂದು ರಾಜನು ಬ್ರಾಹ್ಮಣರಾದ ವಸಿಷ್ಠ ವಾಮದೇವರಿಗೆ ರಾಮನನ್ನು ಯುವರಾಜನಾಗಿರಿಸಲು ಸಿದ್ಧತೆಯನ್ನು ಮಾಡಿರಿ ಎಂದು ದಶರಥ ಮಹಾರಾಜನು ಹೇಳಿದನು. ಜನರು ಜೋರಾಗಿ ಘೋಷಣೆಗಳನ್ನು ಮಾಡಿದರು. ಬಳಿಕ ಮಹಾಮುನಿ ವಸಿಷ್ಠರು ಹೀಗೆ ಹೇಳ್ತಾರೆ: ರಾಮನ ಅಭಿಷೇಕದ ಕಾರ್ಯವನ್ನು ಮಾಡುವೆವು, ಅದರಂತೆ ನೀವು ಸೇವಕರಿಗೆ ಆಜ್ಞಾಪಿಸಿ. ಅವರು ಸುವರ್ಣ ಮತ್ತು ರತ್ನಗಳು, ಎಲ್ಲ ಔಷಧಿಗಳು, ಬಿಳಿ ಹಾರಗಳು, ಅರಳು, ಜೇನು ತುಪ್ಪ, ವಸ್ತ್ರಗಳು, ರಥ, ಸರ್ವಾಯುಧಗಳು, ಚತುರಂಗ ಸೇನೆ, ಉತ್ತಮ ಲಕ್ಷಣಗಳ ಆನೆ, ಚಾಮರ, ಧ್ವಜಗಳು, ಶ್ವೇತ ಛತ್ರ, ಚಿನ್ನದ 100 ಕಂಬಗಳು, ಕೊಂಬನ್ನು ಚಿನ್ನದಲ್ಲಿ ಶೃಂಗರಿಸಿರುವ ವೃಷಭ, ಹುಲಿ ಚರ್ಮ ಮತ್ತಿತರ ವಸ್ತುಗಳನ್ನು ಬೆಳಿಗ್ಗೆಯೇ ಅಗ್ನಿಶಾಲೆಗೆ ಕಳುಹಿಸಿಕೊಡಲಿ. ಮಹಾರಾಜರೇ, ಹಾಗೆಯೇ ನಗರ ಮತ್ತು ಅಂತಃಪುರದ ದ್ವಾರಗಳು ಪುಷ್ಪ, ಗಂಧ, ಧೂಪಗಳಿಂದ ಅಲಂಕೃತವಾಗಲಿ. ಲಕ್ಷ ದ್ವಿಜರಿಗೆ ಆಗುವಷ್ಟು ಹಾಲು, ಮೊಸರು, ತುಪ್ಪಗಳ ಭಕ್ಷ್ಯಗಳು ತಯಾರಾಗಲಿ. ಅವರಿಗೆ ಹೇರಳ ದಕ್ಷಿಣೆಗಳಿಂದ ಸತ್ಕರಿಸಿ, ಸೂರ್ಯೋದಯದಲ್ಲಿ ಸ್ವಸ್ತಿ ವಾಚಕರಿಗೆ, ಆಮಂತ್ರಿತ ಬ್ರಾಹ್ಮಣರಿಗೆ ಆಸನದ ವ್ಯವಸ್ಥೆಗಳು ಆಗಲಿ. ರಾಜ ಮಾರ್ಗದಲ್ಲಿ ಪತಾಕೆಗಳು ಮೇಲೇರಲಿ. ಪನ್ನೀರಿನ ಸಿಂಚನವಾಗಲಿ. ಸಂಗೀತ ವಾದಕರು, ವಾರಾಂಗನೆಯರು ಅರಮನೆಯ 2ನೇ ಪ್ರಾಂಗಣದಲ್ಲಿ ಇರಲಿ. ದೇವಾಲಯಗಳಲ್ಲಿ ಇರುವವರಿಗೆ ಅಲ್ಲಿಯೇ ಭಕ್ಷ್ಯ ದಕ್ಷಿಣೆ ವ್ಯವಸ್ಥೆಗಳು ಆಗಲಿ. ಶುಭ್ರ ವಸ್ತ್ರ ಸನ್ನದ್ಧ ವೀರರು ರಾಜಾಂಗಣದಲ್ಲಿ ಇರಲಿ. ಇವೆಲ್ಲವನ್ನು ಹೇಳಿ ಅದರಂತೆಯೇ ತಾವೇ ಅವರನ್ನೆಲ್ಲ ಅಣಿಗೊಳಿಸಿ ರಾಜನಲ್ಲಿ ಬಂದು ಎಲ್ಲವೂ ಸನ್ನದ್ಧವಾಗಿದೆ ಎಂದು ತಿಳಿಸಿದರು. ರಾಜನು ಸುಮಂತ್ರನನ್ನು ರಾಮನನ್ನು ಕರೆದುಕೊಂಡು ಬರಲು ಕಳುಹಿಸಿದನು. ಸುಮಂತ್ರನ ಜೊತೆಯಲ್ಲಿ ರಥದಲ್ಲಿ ಬಂದ ರಾಮನು ಎಲ್ಲ ದಿಕ್ಕಿನ ಭೂಪಾಲರಿಂದ ಸುತ್ತುವರೆದ ದೇವತೆಗಳ ನಡುವೆ ಇಂದ್ರನಂತೆ ಶೋಭಿಸುತ್ತಿರುವ ರಾಜ ದಶರಥನನ್ನು ನೋಡಿದನು. ರಾಜನು ಗಂಧರ್ವನಂತೆ ರೂಪವಂತನು, ದೀರ್ಘಬಾಹು, ಗಜಗಮನ, ಚಂದ್ರನಂತೆ ಕಾಂತಿಯುಳ್ಳ, ದೃಷ್ಟಿಯಿಂದಲೇ ಮನಸೂರೆಗೊಳ್ಳುವಷ್ಟು ನೋಡಿದಷ್ಟು ತೃಪ್ತಿಯಾಗದ ತನ್ನ ಆತ್ಮಜ ರಾಮನನ್ನು ನೋಡಿದನು. ರಾಮನು ತನ್ನ ಹೆಸರನ್ನು ಹೇಳುತ್ತಾ ತಂದೆಯ ಚರಣಗಳಿಗೆ ನಮಿಸಿದನು. ದಶರಥನು ಕಣ್ತುಂಬಿ ಅವನನ್ನು ಬರಸೆಳೆದು ರತ್ನ ಖಚಿತ ಆಸನದಲ್ಲಿ ಕುಳಿತುಕೊಳ್ಳಲು ತೋರಿದನು. ಕುಳಿತು ಸ್ವಪ್ರಭೆಯಲ್ಲಿ ಬೆಳಗುತ್ತಿದ್ದ ರಾಮನನ್ನು ನೋಡಿ ಪ್ರಸನ್ನನಾದ ರಾಜನು ಹೀಗೆ ಹೇಳ್ತಾನೆ: ನನ್ನ ಜ್ಯೇಷ್ಠ ಪತ್ನಿಯಲ್ಲಿ ಹುಟ್ಟಿರುವ ಗುಣದಲ್ಲಿಯೂ ಜ್ಯೇಷ್ಠನಾದ ನನ್ನ ಪ್ರಿಯ ರಾಮನೇ, ನೀನು ನಿನ್ನ ಗುಣಗಳಿಂದ ಪ್ರಜೆಗಳನ್ನು ಸಂತೋಷಗೊಳಿಸುತ್ತಿರುವೆ. ಆದ್ದರಿಂದ ಪುಷ್ಯ ಯೋಗದಲ್ಲಿ ಯುವರಾಜ ಪಟ್ಟವನ್ನು ಸ್ವೀಕರಿಸು. ನೀನು ನಿನ್ನ ಪ್ರಕೃತ ಸ್ವಭಾವದಿಂದಲೇ ಗುಣವಂತನಾಗಿದ್ದರೂ ನಾನು ಸ್ನೇಹದಿಂದ ಹಿತವಚನ ಹೇಳುತ್ತಿದ್ದೇನೆ. ನೀನು ವಿನಯವಂತನು, ಜಿತೇಂದ್ರಿಯನು, ಕಾಮ ಕ್ರೋಧ ವಿರದವನು. ವ್ಯಸನಗಳನ್ನು ತ್ಯಜಿಸು. ಸುದ್ದಿಗಳನ್ನು ಪರೋಕ್ಷವಾಗಿ ಹಾಗೂ ಹೇಳಿಕೆಗಳನ್ನು ಪ್ರತ್ಯಕ್ಷವಾಗಿ ಅಂತೆಯೇ ನಿರ್ಧರಿಸು. ಮಂತ್ರಿಗಳು, ದಳಪತಿಗಳು ಹಾಗೂ ಪ್ರಜೆಗಳು ಸಂತೋಷದಿಂದ ಇರಿಸು. ಕೋಶಾಗಾರ, ಆಯುಧಾಗಾರ ಸದಾ ತುಂಬಿರಲಿ. ಯಾರು ಎಲ್ಲರ ಪ್ರಕೃತ ಭಾವವನ್ನು ಅರಿತು ಅದರಂತೆ ಈ ಭೂಮಿಯನ್ನು ಪಾಲಿಸುತ್ತಾರೋ ಅವನ ಮಿತ್ರರು ಅಮೃತ ಪಡೆದ ದೇವತೆಗಳಂಥ ಸುಖಗಳನ್ನು ಪಡೆಯುವರು. ಆದ್ದರಿಂದ ಮಗನೇ, ನೀನು ಈ ಎಲ್ಲ ನಿಯಮಗಳನ್ನು ಪಾಲಿಸು ಎಂದು ಹೇಳ್ತಾರೆ. ರಾಮನ ಹಿತೈಷಿಗಳು ಈ ಸುದ್ದಿಯನ್ನು ಶೀಘ್ರವಾಗಿ ಕೌಸಲ್ಯಗೆ ತಲುಪಿಸಿದರು. ಅವಳು ಸಂತಸದಿಂದ ಅವರಿಗೆಲ್ಲ ಚಿನ್ನ, ಹಸುಗಳು, ವಿವಿಧ ರತ್ನಗಳನ್ನು ಕೊಡ್ತಾಳೆ. ಜನರಿಂದ ಪರಿಪೂಜಿತನಾದ ರಾಮನು ರಾಜನಿಗೆ ಅಭಿವಾದಿಸಿ ತನ್ನ ಭವನಕ್ಕೆ ರಥದಲ್ಲಿ ಹೊರಟನು. ಜನರು ರಾಜನಿಂದ ತಮ್ಮ ಅಭೀಷ್ಟ ಲಭಿಸುವುದೆಂದು ಸಂತಸದಿಂದ ರಾಜನ ಅಪ್ಪಣೆ ಪಡೆದು ಮನೆಗಳಿಗೆ ತೆರಳಿ ದೇವತೆಗಳನ್ನು ಪೂಜಿಸಿದರು ಎಂಬಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ 3 ಮುಕ್ತಾಯವಾಯಿತು. ಹರೇ ರಾಮ.